ತಮ್ಮಲ್ಲಿ ನಮ್ಮದೊಂದು ಮನವಿ ಏನಂದರೆ, ಇದು ತಾಲೂಕು ಕಚೇರಿ ಆಡಳಿತ ಸೌಧದ ಜಾಗ. ಈ ಜಾಗ ಅಲಿನೇಟೆಡ್ ಆಗಿರುತ್ತೆ. ಯಾವುದೇ ರೀತಿ ಗೋಮಾಳ ಅಲ್ಲ, ಎಲ್ಲಿ ಬೇಕಲ್ಲಿ ಗಿಡ ನೆಡೋದಕ್ಕೆ. ಸಾಲುಮರದ ತಿಮ್ಮಕ್ಕನವರು ಗಿಡ ನೆಟ್ಟಿರೋವಂಥದ್ದು ಈ ಧ್ವಜ ಕಂಬದಿಂದ ಆಚೆ ಒಂದು ನೇರಳೆ ಗಿಡ ಇದೆ, ಅದು ನೀವು ಆಮೇಲೆ ಪರಿಶೀಲನೆ ಮಾಡ್ಕೊಳ್ಳಿ. ಆದರೆ ಹಿಂದೆ ಕಾಡು ಬೆಳೆದಂಗೆ ಲಂಟಾನು ಮತ್ತು ಕಳೆ ಪಾರ್ಥೇನಿಯಮ್ಮು ಎಲ್ಲ ಸೇರಿ ಬೇರೆ ಬೇರೆ ಬಳ್ಳಿಗಳೆಲ್ಲ ಸೇರಿ ಬೆಳೆದು ಅಲ್ಲಿ ಒಂದೇ ಒಂದು ಗಿಡ ಇಲ್ಲ. ಈ ಗಿಡ ಹಾಕಿದಂಥ ವ್ಯಕ್ತಿ ನಿರ್ವಹಣೆ ಮಾಡಿಲ್ಲ. ಬಟ್ ಆ ಅಲಿನೇಟೆಡ್ ಜಾಗದಲ್ಲಿ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟರು ಹಾಕೋದಕ್ಕೆ? ಮೊದಲು ಹಾಕಿದ್ದೇ ತಪ್ಪು, ಹಾಕಿದ ಮೇಲೆ ನಿರ್ವಹಣೆ ಮಾಡಿಲ್ಲ. ಅದನ್ನು ಅಲ್ಲಿ ಹಾವು ಎಲ್ಲ ಹುಳ ಬರ್ತಿದ್ದಾಗ ನಾವೇ ಲಾಸ್ಟ್ ಟೈಮು ಇಲ್ಲಿ ಹೇಳಿದ್ದು ಆಡಳಿತ ಸೌಧಕ್ಕೆ ಇದನ್ನು ತೆರವುಗೊಳಿಸಿ, ಆಮೇಲೆ ಅಲ್ಲಿ ಗಲೀಜಾಗ್ತಾಯಿದೆ. ತುಂಬ ಜನ ಅದನ್ನು ಹಾವು ಹುಳ ಎಲ್ಲ ರೆಕಾರ್ಡ್ ರೂಮಿಗೆ ಬಂದಿದ್ದು ನಮಗೆ ಮಾಹಿತಿ ಇದೆ. ಇದನ್ನು ಸಹ ಕ್ಲೀನ್ ಮಾಡಿಸ್ಬಿಡಿ ಸರ್, ಇಲ್ಲಿ ಮುಂದ್ಗಡೆ ವೆಹಿಕಲ್ ನಿಲ್ಲಕ್ಕಾಗಲ್ಲ, ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರು ಅದನ್ನು ತೆರವುಗೊಳಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಆಮೇಲೆ ಅಲ್ಲಿ ಯಾವುದೇ ಗಿಡ ನೆಟ್ಟಿಲ್ಲ, ಗಿಡ ನೆಡೋ ಜಾಗನೂ ಅಲ್ಲ. ಈಗ ಸರ್ವೆ ಇಲಾಖೆಗಾಗ್ಬೋದು, ಆಹಾರ ಇಲಾಖೆಗಾಗ್ಬೋದು, ಕಟ್ಟಡ ಕಟ್ಟೋಂಥ ಜಾಗ. ಇವರು ಅಲ್ಲಿ ಬಂದು ಗಿಡ ನೆಟ್ಟ ತಕ್ಷಣ ಇದು ನಮ್ಮದು ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ. ನೋಡಿ, ಇಲ್ಲೊಂದು ಶುದ್ಧ ಕುಡಿಯೋ ನೀರಿಂದಿದೆ, ಅಲ್ಲಿ ಯಾರೋ ಒಬ್ಬರು ದಾನಿಗಳು ಕಟ್ಸಿದ್ದಾರೆ. ಹಂಗೆ ಕಟ್ಸಿದ ತಕ್ಷಣ ಆ ಜಾಗ ನಂದೇ ಅಂತ ಅಂದ್ಬಿಟ್ರೆ ಆಗಲ್ಲ. ಇದು ಆಡಳಿತ ಸೌಧಕ್ಕೆ ಸೇರಿದ್ದು. ತುಂಬ ಪ್ರಜ್ಞೆ ಉಳ್ಳಂಥವರು ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರರು, ಅವ್ರಿಗೆ ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿದೆ. ಇವರು ಒತ್ತಾಯ ಮೇರೆಗೆ ಇವ್ರು ಏನೋ ಷಡ್ಯಂತ್ರದಿಂದ ಮಾಡೋ ಅಂಥ ಕೆಲಸ ಇಲ್ಲ. ನಮ್ಮ ಸಣ್ಣ ಮಿತ್ರರು ಹೇಳ್ತಾ ಇದ್ರು, ಅಲ್ಲಿರೋ 5-6 ಮರ ಕಡಿದ್ರು. ನಾನು ಇಲ್ಲಿ ಏನು ಹೊಸಬ ಅಲ್ಲ, ಇದೇ ತಾಲೂಕು ಆಫೀಸಿಗೆ ಬರ್ತಿದ್ದಾಗ ಈ ಮುಂದೆ ಇರುವಂಥ ಜಾಗದಲ್ಲಿ 7-8-10 ಮರಗಳನ್ನು ಈ ಹಿಂದೆ ಇರೋ ತಹಶೀಲ್ದಾರರು ಕಡಿದ್ರು. ಅವರು ಇವ್ರಿಗೆ ಬೇಕಾದಂಥವ್ರು ಅನಿಸುತ್ತೆ. ಆವಾಗ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಈಗ ಇನ್ನೂ ಬಂದು ಒಂದು ತಿಂಗಳಾಗಿಲ್ಲ, ಈಗ ಇವ್ರ ಮೇಲೆ ಇವರು ಇಲ್ಲೂ ಸಲದ ಆರೋಪ ಮಾಡ್ತಿದ್ದಾರೆ. ಹಿಂದೆ ಹೋಗಿ ನೋಡೋಣ, ಆ ಜಾಗನ ತೋರಿಸ್ತೀವಿ, ಹಿಂದೆ ಇದ್ದಿದ್ದು ಹೆಂಗಿತ್ತು, ಮೊದಲು ಹೇಗಿದೆ ಅಂತ. ಅವರು ಕೂಡ ಕೆಲವು ಮಾಧ್ಯಮದಲ್ಲಿ ಹೇಳ್ಕೊಂಡು ಕಂಗೆಗಳನ್ನು ಕಟ್ತಿದ್ದಾರೆ, ನಾಮಾವಶೇಷ ಇಲ್ಲ ಅನ್ನೋ ಥರ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಅದು ನಾಮಾವಶೇಷ ಅಲ್ಲ, ಒಂದು ಬಳ್ಳಿಯ ಕೊನೆನ ಕಡ್ದು ಕೆಳಗೆ ಹಾಕಿರೋದು. ಮತ್ತು ನಾವು ಅಲ್ಲಿ ಹೋಗ್ತಾ ಇರ್ತೀವಿ ತಾಲೂಕು ಆಫೀಸಿಗೆ ಸಾರ್ವಜನಿಕ ಕೆಲಸಕ್ಕಾಗಿ ನಾವು ಬಂದಾಗ ಗಮನಿಸಿದ್ದೀವಿ. ಅಲ್ಲಿ ಯಾರು ಕೂಡ ಓಡಾಡೋ ಪರಿಸ್ಥಿತಿ ಇರಲಿಲ್ಲ. ಇವ್ರು ಗಿಡ ನೆಟ್ಟಿದ್ರೆ ಇವ್ರು ನಿರ್ವಹಣೆ ಮಾಡಿರೋರಾ? ಇಲ್ಲ. ಇವ್ರದ್ದು ಏನೋ ವೈಯಕ್ತಿಕ ಇದಕ್ಕೆ ಸಾಲುಮರದ ತಿಮ್ಮಕ್ಕನ ಹೆಸರು ಹೇಳ್ಕೊಂಡಿದ್ದಾರೆ. ಆ ಅಮ್ಮನ ಬಗ್ಗೆ ಹಿರಿಯರಾಗಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ ಅಪಾರವಾಗಿ. ಆ ಸಾಲುಮರದ ತಿಮ್ಮಕ್ಕನ ಹೆಸರು ಹೇಳ್ಕೊಂಡು ಇವರು ಒಂದು ರೀತಿ ದಂಧೆನೇ ಮಾಡ್ತಾ ಇದ್ದಾರೆ. ಇದು ಗೊತ್ತಿರೋ ವಿಚಾರವೇ. ಆದರೆ ಕೆಲವರು ಮಾತಾಡದಿಲ್ಲದನ್ನೇ ಇವರು ಏನು ಮಾಡ್ಕೊಂಡಿದ್ದಾರೆ, ಉಮೇಶ್ ಅನ್ನೋ ವ್ಯಕ್ತಿ ಒಂದು ರೀತಿ ರೂಢಿ ಆಗ್ಬಿಟ್ಟಿದೆ. ಯಾರು ಬೇಲರಲ್ಲಿ ಹೇಳೋರು ಕೇಳೋರಿಲ್ಲ, ಯಾರು ಬೇಕಾದ್ರೂ ಆಪಾದನೆ ಮಾಡ್ಬೋದು ಅಂತ. ಇವ್ರು ಸಹ ಮಾಡೋದೇ ಅಧಿಕಾರಿಗಳ ಮೇಲೆ ಆಪಾದನೆ. ಯಾಕೆಂದರೆ ಅಧಿಕಾರಿಗಳಿಂದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿಸ್ಕೊಂಡು ಇವರು ಉಪಯೋಗ ಪಡ್ಕೋಬೇಕು. ಇವರು ಮಾಜಿ ಸೈನಿಕರು, ಇವರು ರೂಲ್ಸ್ ಬಿಟ್ಟು ಆಚೆ ಹೋಗಲ್ಲ. ಯಾರೇ ಬಂದರೂ ಎಲ್ಲರನ್ನೂ ವಿಶ್ವಾಸದಿಂದ ಮಾತಾಡ್ತಾರೆ. ಕೆಲಸ ಮಾಡುವಾಗ ರೂಲ್ಸ್ ಏನಿದೆ ಅದು ಮಾತ್ರ ಮಾಡ್ತಾರೆ. ಹಿಂದೆ ಹೋಗಿ ಇನ್ನೊಂದ್ಸರಿ ಗಮನಿಸೋಣಂತೆ. ಅವರು ಸಾಲುಮರದ ತಿಮ್ಮಕ್ಕನ ಮಗ ಅವರಿಗೆ ಕೊಟ್ಟಿದ್ದಾರೆ. ಅವ್ರಿಗೇನು ಸಾಲುಮರದ ತಿಮ್ಮಕ್ಕನವರಿಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ. ಆದರೂ ರಾಜ್ಯದ ತುಂಬ ಲೆಟ್ರೇಡ್ ಓಡಾಡ್ತಿದ್ದಾವೆ. ಲೆಟ್ರೇಡ್ ಯಾರು ಸೈನ್ ಹಾಕೋದು? ಹೆಬ್ಬೆಟ್ಟು ಹೊತ್ಬಿಟ್ಟು ಲೆಟ್ರೇಡ್ ಮಾರಾಟ ಮಾಡ್ತಾ ಇದ್ದಾನೆ ನೀನು. ಇವ್ರದ್ದು ದಂಧೆ ನಡೀತಾ ಇದೆ. ಇವ್ರಿಗೆ ಹೇಳೋರು ಕೇಳೋರಿಲ್ಲ. ಆಮೇಲೆ ಇವ್ರು ಗಿಡ ನೆಡೋ ವಿಚಾರ, ಗಿಡ ಬೆಳೆಯೋ ವಿಚಾರ, ಯಾವಾಗಲೂ ಇವರು ಟೂರಲ್ಲೇ ಇರ್ತಾರೆ, ಯಾವಾಗಲೂ ತಿರುಗಾಟದಲ್ಲೇ ಇರ್ತಾರೆ. ಗಿಡ ಎಲ್ಲಿ ಪೋಷಿಸ್ತಾರೆ, ಅದು ಹೇಗೆ ಅನ್ನೋದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಹೊರಗೆ ತರ್ತೀವಿ. ಯಾಕೆ ಅಂದರೆ ಖಾಸಗಿ ಜಾಗದಲ್ಲಿ ಇವ್ರೇನು ಗಿಡ ಬೆಳೀತಿಲ್ಲ. ಫಾರೆಸ್ಟ್ ಇಲಾಖೆ ಗಿಡಗಳನ್ನೇ ತಗೊಬಂದು ಹೆದರಿಸಿ ಬೆದರಿಸಿ ಆ ಇಲಾಖೆಯಿಂದ ತಗೊಬಂದು ಟ್ರಸ್ಟ್ ಹೆಸರಲ್ಲಿ ಗಿಡ ನೆಟ್ಟು ದುಡ್ಡು ಮಾಡ್ತಾ ಇದ್ದಾನೆ. ಇದು ಗೊತ್ತಿರೋಂಥ ವಿಚಾರ. ಮತ್ತು ಹಿಂದೆ ಕಾಡು ಏನು ಲಂಟಾನ್ ಬೆಳೆದಿರೋ ಜಾಗ ನಾವೇ ತೆರವುಗೊಳಿಸೋಕೆ ಹೇಳಿದ್ದು, ಅದನ್ನು ಗಮನಿಸಿದ್ದಾರೆ. ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ತೆರವುಗೊಳಿಸಿದ್ದಾರೆ. ಇಲ್ಲಿ ಒಂದೇ ಒಂದು ಗಿಡ ಹೋಗಿಲ್ಲ. ಅದು ಗಿಡಕ್ಕೂ ಗಿಡ ಗಂಟೆಗಳಿಗೂ ಲಂಟಾನ್ಗೂ ವ್ಯತ್ಯಾಸವೇ ಗೊತ್ತಿಲ್ಲದಂಥ ವ್ಯಕ್ತಿಗಳು. ನಾವೆಲ್ಲ ಮಲೆನಾಡು ಭಾಗದಿಂದಲೇ ಬಂದಿರೋಂಥವ್ರು. ಗಿಡಕ್ಕೂ ಕಸಕ್ಕೂ ಮರಕ್ಕೂ ಬಳ್ಳಿಗೂ ಎಲ್ಲ ವ್ಯತ್ಯಾಸ ಗೊತ್ತಿದೆ. ಆ ವ್ಯತ್ಯಾಸ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಇವರಿಗೂ. ಆದರೆ ಇದೇನೋ ಷಡ್ಯಂತ್ರ ನಡೆಸ್ತಿದ್ದಾರೆ ಮತ್ತು ಕೆಟ್ಟ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಹಿಂದೆ ಕಡ್ದಿರೋ ಮರ ಬಗ್ಗೆ ಮಾತಾಡೇ ಇಲ್ಲ. ಅವರಿಂದ ಬಹಳಷ್ಟು ಉಪಯೋಗ ಪಡ್ಕೊಂಡಿದ್ದಾರೆ ಹಿಂದಿನ ತಹಶೀಲ್ದಾರಿಂದ. ಇವರು ಹೆದರಿಸಿ ಬೆದರಿಸಿ ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಆದರೆ ಇವರು ಕಾನೂನನ್ನು ಬಿಟ್ಟು ಮುಂದೆ ಹೋಗಲ್ಲ ಅನ್ನೋದು ನಮ್ಮ ಭಾವನೆ. ಯಾಕೆ ನಾವು ಈ ಮಾತಿಗೆ ಬಂದಿದ್ದೀವಿ ಅಂದರೆ, ನಾವೇ ಹೇಳಿದ್ದು ಲಂಟನ್ ಇದೆ, ಅದನ್ನು ಕ್ಲೀನ್ ಮಾಡಿಸಿ ಅಂತ ಹೇಳಿ. ಇನ್ನು ಮುಂದೆ ನಮ್ಮ ಸ್ನೇಹಿತರು ಕೂಡ